ಬಗರ್ ಹುಕುಂ ಫಲಾನುಭವಿಗಳಿಗೆ ಶೀಘ್ರ ಅರ್ಜಿ ವಿಲೇವಾರಿ ಎಚ್ಸಿ ಬಾಲಕೃಷ್ಣ. ಫಾರಂ 50-53ರಲ್ಲಿ ನಮೂದಿಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಹಾಗೂ ಖಾತೆ ಮಾಡುವುದರಲ್ಲಿ ಸಾಕಷ್ಟು ಗೊಂದಲವಿದ್ದು ಬಗರ್ ಹುಕುಂ ವಿಚಾರದಲ್ಲಿ ವಿಳಂಬವಾಗ್ತಾ ಇರುವುದರಿಂದ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಶಾಸಕ ಎಚ್ಸಿ ಬಾಲಕೃಷ್ಣ ಬೇಸರವನ್ನು ವ್ಯಕ್ತಪಡಿಸಿದರು. ಮಾಗಡಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷತೆ ವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಕಂದಾಯ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಹಿಂದಿನ ಸರ್ಕಾರದ ಅವಧಿಯಲ್ಲಿ 50-53ರ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಒಂದು ಬಾರಿ ಮಂಜೂರಾತಿ ನೀಡುವಂತೆ ಆದೇಶ ಮಾಡಿದರು. ನಂತರ ಈಗಿನ ಸರ್ಕಾರ ಅರ್ಜಿ ಸಲ್ಲಿಸುವ ಫಲಾನುಭವಿಗಳಿಗೆ ಮಾತ್ರ ಮಂಜೂರಾತಿ ನೀಡಬಹುದಾಗಿದ್ದು, ಕಡತದಲ್ಲಿರುವ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಮಂಜೂರಾತಿ ನೀಡಬಾರದು ಅಂತ ಮೌಖಿಕ ಆದೇಶ ನೀಡಿರುವುದರಿಂದ ಕೆಲವು ಫಲಾನುಭವಿಗಳಿಗೆ ವಿಳಂಬವಾಗಲಿದ್ದು, ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ದಾಖಲಾತಿಗಳನ್ನು ಮತ್ತು ಸ್ಥಳ ಪರಿಶೀಲನೆ ಹಾಗೂ ಭೂ ಮಂಜೂರಾತಿ ಸಭೆಯಲ್ಲಿ ಅನುಮೋದನೆ ಪಡೆದು ಇನ್ನು 3 ತಿಂಗಳ ಒಳಗಾಗಿ ಫಾರಂ 50-53ರ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಖಾತೆ ಮಾಡಿಸಿಕೊಡುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಸಾಕಷ್ಟು ಗೊಂದಲಗಳಿದ್ದು, ಹಲವು ವರ್ಷಗಳಿಂದಲೂ ಕೂಡ ತಾಲೂಕು ಕಚೇರಿಯಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಕೆಲವು ದಾಖಲಾತಿಗಳು ಕಳ್ಳತನವಾಗಿದೆ ಮತ್ತು ನಕಲನ್ನ ಮಾಡಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು, ಪ್ರತಿ ಬಾರಿಯೂ ಕೂಡ ರೈತರು ಈ ವಿಚಾರವಾಗಿ ತಾಲೂಕಿಗೆ ಅಲೆದಾಡ್ತಾ ಇದ್ದು, ಸರಿಯಾಗಿ ದಾಖಲಾತಿ ಇಲ್ಲದೆ ಇರೋದ್ರಿಂದ ನಮಗೂ ಸಮಸ್ಯೆ ಆಗ್ತಾ ಇದ್ದು, 63 ಅರ್ಜಿಗಳ ದಾಖಲಾತಿಗಳನ್ನು ತಿದ್ದಿ ನಕಲು ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ತಿಳಿಸಲಾಗಿದ್ದು, ನೈಜ ಫಲಾನುಭವಿಗಳಿಗೆ ಇನ್ನು 3 ತಿಂಗಳಲ್ಲಿ ಹಕ್ಕುಪತ್ರ ಖಾತೆ ಮಾಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುತ್ತೆ. ಭೂ ಮಂಜೂರಾತಿ ವಿಳಂಬವಾಗಿರುವುದಕ್ಕೆ ಫಲಾನುಭವಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದರು. ಇನ್ನು ಉಪ ತಹಶೀಲ್ದಾರ್ರವರಿಗೆ ಅರ್ಜಿ ನೀಡಿದರೆ ಎಂತಹ ಅರ್ಜಿಗಳನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿ ಇದ್ದರೆ ಅವರಿಗೆ ಖಾತೆ ಮಾಡಿಸುವ ಕೆಲಸವನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ OM ಪಹಣಿ ಹಕ್ಕುಪತ್ರ ಇದ್ದವರಿಗೆ ಖಾತೆ ಮಾಡಿಸಲಾಗುತ್ತೆ. ರೈತರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವ ಮೂಲಕ ದಾಖಲಾತಿಗಳನ್ನು ಕೂಡಲೇ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಅಂತ ಹೇಳಿದರು. ಸಭೆಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್, ಭೂ ಮಂಜೂರಾತಿ ಸಮಿತಿ ಸದಸ್ಯರಾದ ಪುರುಷೋತ್ತಮ್ ಕುಮಾರ್, ಚಂದ್ರಕಲಾ ಹಾಗೂ ತಾಲೂಕು ಕಂದಾಯ ಇಲಾಖೆ ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಅರ್ಜಿ ಎಷ್ಟೈತೆ ಈಗ? ನೀವು ಎಷ್ಟು ವಿಲೇವಾರಿ ಮಾಡಬಹುದು? ನಿಮ್ಮ ಕಾನೂನುಬದ್ಧವಾಗಿ 450 ಅರ್ಜಿಯನ್ನು ವಿಲೇವಾರಿ ಮಾಡಬಹುದು. ಲೆಡ್ಜರಲ್ಲಿ ಇರ್ತಕ್ಕಂಥದ್ದು ಸುಮಾರು 2000 ಚಿಲ್ಲರೆ ಲೆಡ್ಜರ್, 1800 ಇದೆ ಲೆಡ್ಜರ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು. ಲೆಡ್ಜರ್ ಬುಕ್ಕಲ್ಲಿ ಇರ್ತಕ್ಕಂಥದ್ದನ್ನು ಸದ್ಯಕ್ಕೆ ನಾವು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಜಿ ಇರ್ತಕ್ಕಂಥವಕ್ಕೆಲ್ಲ ಕೂಡ ವಿಲೇವಾರಿ ಮಾಡಿ. ನಂಬರ್ 1, ಇದನ್ನು ಜನವರಿ 15 ಒಳಗೆ ಇದ್ರ ಬಗ್ಗೆ ತಹಶೀಲ್ದಾರರು ಕ್ರಮ ತಗೋಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಅದು 15 ಒಳಗೆ ಕ್ಲಿಯರ್ ಆಗುತ್ತೆ, ಜನವರಿ 15 ಒಳಗೆ. ಇನ್ನೊಂದು ವಿಚಾರ ಮೇಯ್ನ್ ಆಗಿರ್ತಕ್ಕಂಥದ್ದು ಏನಂದರೆ, ಇಲ್ಲಿ ಜನ ಸುಮ್ಮನೆ ಸುತ್ತುತ್ತಾರೆ. ಇಲ್ಲ, ಅವ್ರಿಗೆ ಮಂಜೂರಾತಿನೇ ಆಗಿರಲ್ಲ.